ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿರುವಂತಹ ಬಸ್ ಅಪಘಾತ ಪ್ರಕರಣ ಈಗಾಗಲೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಬಸ್ಸಲ್ಲಿದ್ದಂತಹ ಸಾಕಷ್ಟು ಜನ ಈಗಾಗಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟವರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಶೋಧ ಕೂಡ ನಡೀತಾ ಇರುವಂಥದ್ದು. ಇದರ ಮಧ್ಯೆ ಬಸ್ನ ಪಕ್ಕದಲ್ಲೇ ಮತ್ತೊಂದು ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಎಂದು ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. ಆ ಬಸ್ಗೂ ಕೂಡ ಕೊಂಚ ಡ್ಯಾಮೇಜ್ಗಳು ಕೂಡ ಆಗಿರುವಂಥದ್ದು. ಅದೃಷ್ಟವಶಾತ್ ಅನ್ನುವಂತೆ ಆ ಬಸ್ನಲ್ಲಿದ್ದಂತಹ ಮಕ್ಕಳು ಕೂಡ ಈಗ ಬಚಾವಾಗಿದ್ದಾರೆ. ಸದ್ಯಕ್ಕೆ TV9 ಜೊತೆ ಆ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಂತಹ ಬಸ್ನ ಚಾಲಕ ಇರುವಂತಹ ಸಚಿನ್ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ವಿಚಾರ ಹೇಗಾಯಿತು ಅಂತ ಹೇಳಿ ಸರ್. ಎಷ್ಟು ಗಂಟೆಗೆ? 2 ಗಂಟೆ, ಸುಮಾರು 2 ಗಂಟೆ ಆಯಿತು ಸರ್. ಗೊತ್ತಾಯಿತು, ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಬಂದರು ಇವರು ಶ್ರೀಬರ್ಡ್ ಇರೋರು. ಆ ಗಾಡಿ ಆ ಕಡೆಯಿಂದ ಜಂಪಾಗಿ ಬಂದಿದ್ದು ನಮ್ಮ ಕಣ್ಣಲ್ಲೇ ಐತೆ ಸರ್ ಇವತ್ತಿಗೂ. ಬಂದು ಸೀದಾ ಬಂದಿದ್ದೆ ಈ ಶ್ರೀಬರ್ಡ್ ಸೆಂಟ್ರಿಗೆ ಹೊಡಿದ್ರು, ಡೀಸೆಲ್ ಟ್ಯಾಂಕಿಗೆ ಹೊಡಿತಾರೆ ಸರ್. ನಾನು ಹಂಗಾಗಿ ಗಾಡಿ ಸ್ಲೋ ಮಾಡ್ಕೊಂಡು ಲೆಫ್ಟ್ಗೆ ಎಳ್ಕೊತೀನಿ. ಸೀದಾ ಆ ಗಾಡಿ ಹೊಡೆದಿದ್ದ ಫೋರ್ಸ್ಗೆ ನಮ್ಮ ಗಾಡಿಗೆ ಹಿಂಗೆ ಸೀದಾ ಬರುತ್ತೆ ಸರ್. ಲೆಫ್ಟಿಗೆ ಹೊಡೆಯುತ್ತೆ ಸೀದಾ. ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೆಫ್ಟಿಗೆ ಎಳೆಯೋಣ ಅಂತ ನೋಡ್ತೀನಿ. ಆದರೂ ಗಾಡಿ ಕಂಟ್ರೋಲ್ ಆಗೋಲ್ಲ. ಅಥವಾ ಇನ್ನೇನು ಸೇಫ್ ಮಾಡಲೇಬೇಕು ಅಂದ್ಬಿಟ್ಟು ಹೇಳ್ಕೊತೀವಿ ಸರ್. ಕರೆಕ್ಟಾಗಿ ಬಂದು ನಿಂತ್ಕೊಳ್ಳುತ್ತೆ. ಯಾರಿಗೇನು ನಮ್ಮ ಬಸ್ಸಿಂದ ಯಾರಿಗೇನು ತೊಂದರೆ ಆಗಿಲ್ಲ ಸರ್. ಸುಮಾರು ಇದು ಎಷ್ಟು ಗಂಟೆಗೆ ಆಗಿತ್ತು ಅನ್ನೋದೇನೋ ನೆನಪಿದೆಯಾ ಅಂತ ಹೇಳಿ ಸರ್? 2 ಗಂಟೆ ಸರ್, ಕರೆಕ್ಟಾಗಿ 2 ಗಂಟೆ ಸರ್. ಅಂದರೆ ಯಾರ್ದು ಫಾಲ್ಟ್ ಅಂತೇಳಿ ಲಾರಿ ಒಂದು ಡಿವೈಡರ್ ಹಾರಿಸ್ಕೊಂಡು ಬಂದ ಹೇಗೆ? ಹಾರಿಸ್ಕೊಂಬಂದು ಈ ಕಡೆಗೆ ಬಂದು ಹೊಡೆದಿರೋದು ಸರ್ ಆ ಸ್ಲೀಪರ್ ಬಸ್ಗೆ. ಆ ಟೈಮಲ್ಲಿ ಬಸ್ಸಲ್ಲಿ ಇದ್ದವರು, ನೀವು ಏನು ಆಪೋಸಿಟ್ ಬಸ್ ಇತ್ತಲ್ಲ ನಿಮ್ಮ ಪಕ್ಕ, ಆ ಬಸ್ಸಲ್ಲಿ ಇದ್ದವರೆಲ್ಲ ಆಚೆ ಬಂದ್ರ ಸಿಚುವೇಶನ್ ಹೇಗಿತ್ತು? ಗೊತ್ತಾಯಿದ್ರು ಸರ್, ಅದು ಡೀಸೆಲ್ ಲೀಕ್ ಆಗ್ತಿರೋ ಕಾರಣದಿಂದ ಯಾವುದೋ ಹೆಂಗೋ ಫೈರ್ ಆಗಿದೆ. ಅದು ಕತ್ಕೊಳ್ತಾ ಇತ್ತು ಸರ್, ಕತ್ಕೊಂಡು ಉರಿತಾ ಇತ್ತು. ಆವಾಗ ನಾವೇನೇ ಹೋದೋ, ಅವ್ರು ಕೂಗಾಡೋದು ಕೇಳಿಸ್ಕೊಂಡು ನಾವೇ ಹೋದೋ ಸರ್. ಅದೇನು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ನಾವೇ ಕರ್ಕೊಂಬಂದೋ ಸರ್. ಒಳಗಡೆ ಇರೋರ್ನೆಲ್ಲ ಎತ್ಕೊಂಡ್ಬಂದು ಅದಾದಮೇಲೆ ಬ್ಲಾಸ್ಟ್ ಆಗಿದ್ದು ನೋಡಿ, ಇನ್ನು ಎಷ್ಟು ಜನ ಕರ್ಕೊಂಬರೋಕ್ಕಾಗುತ್ತೆ ಅಷ್ಟು ಜನ ಕರ್ಕೊಂಬಂದು ಹೊರಗಡೆ ಬಿಟ್ಟು ಬ್ಲಾಸ್ಟ್ ಆಗಿದ್ದು ನೋಡಿ ನಾವು ಮುಂದಕ್ಕೆ ಹೋಗಲಿಲ್ಲ ಸರ್. ಸರ್, ನೀವು ಎಷ್ಟು ಜನರನ್ನ ಸೇವ್ ಮಾಡಲಿಕ್ಕೆ ಒಂದು ಸಾಧ್ಯ? ನಾನೇ ಎತ್ಕೊಂಬಂದೆ ಸರ್. 7 ಜನ ನಾನೇ ಎತ್ಕೊಂಬಂದು ಹೊರಗಡೆಗೆ ಹಾಕ್ತೆ. ಅಷ್ಟೊಳಗೆ ಬ್ಲಾಸ್ಟ್ ಆಯಿತು ಸರ್. ಅದಾದ್ಮೇಲೆ ನಾವು ಹೋಗಲಿಲ್ಲ ಸರ್ ಇನ್ನು ಮುಂದಕ್ಕೆ. ಮಕ್ಕಳು ಕೂಡ ಇದ್ರಾ? ಒಂದು ಮಗು ಒಂದು ಅವ್ರ ತಾಯಿ ಹೇಳ್ತಾಯಿದ್ರು, ಅಣ್ಣ ಮಗು ಅಂತ. ಅದೊಂದನ್ನು ಕರ್ಕೊಂಬರೋಕ್ಕಾಗಲಿಲ್ಲ ಸರ್. ಇನ್ನು ಅವ್ರ ತಾಯಿ ಎಲ್ಲರನ್ನೂ ಕರ್ಕೊಂಬಂದು ಸೇಫ್ ಮಾಡಿದ್ದೀವಿ ಸರ್. ಅಂದರೆ ಸೀಬರ್ಡ್ ಬಸ್ ಹೊಡೆದಂಥ ಸಂದರ್ಭದಲ್ಲಿ ನಿಮ್ಮ ಬಸ್ ಎಲ್ಲಿತ್ತು ಅಂತ ಹೇಳಿ ಸರ್? ನಮ್ಮ ಬಸ್ಸು ಹಿಂದೆ ಇತ್ತು ಸರ್. ನನ್ನ ಬಸ್ನ ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದು ಸರ್. ಇದು ಜಂಪ್ ಆಯಿತು ಸರ್. ಇದು ಯಾವುದು ಕ್ಯಾಂಟ್ರು ಬಂದು ಜಂಪ್ ಆಯಿತು ಸರ್. ಆಪೋಸಿಟ್ ನಮ್ಮ ಹಳ್ಳಿಗೆ ಜಂಪ್ ಆಗಿ ಹೊಡೆದಿರೋದು ಸರ್. ಸೊ ಹಿಂಗೆ ಬರ್ತಿರೋ ಬಸ್ಸು ನಾನು ಹೊಡೆದಿರೋದು ಗೊತ್ತಾಗಿ ಲೆಫ್ಟಿಗೆ ಎಳ್ಕೊಂಡೆ ಸರ್. ಸೀದಾ ಹೊಡೆದಿರೋ ಫೋರ್ಸ್ಗೆ ಆ ಬಸ್ಸು ನನ್ನ ಬಸ್ ಹೊಡಿತು ಸರ್. ನಿಮ್ಮ ಬಸ್ಗೂ ಡ್ಯಾಮೇಜ್ ಆಗಿದೆ ಸರ್. ಸೊ ಇನ್ನೇನು ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನು ಹೇಳ್ಕೊಳ್ಳೋಣ ಅಂತ ನೋಡಿದೆ. ಆದರೂ ಆಗಲಿಲ್ಲ ಸರ್. ಕಂಟ್ರೋಲ್ಗೂ ಸಿಗಲಿಲ್ಲ. ಇನ್ನೇನು ಸೇಫ್ ಆಗಬೇಕು ಅನ್ನೋ ಕಾರಣಕ್ಕೆ ಜಂಪ್ ಮಾಡಿಸ್ತೆ ಸರ್ ಅಷ್ಟೇ. ಸರ್, ನಿಮ್ಮ ಬಸ್ಸು ಎಲ್ಲಿಂದ ಬರ್ತಾಯಿತ್ತು? ಸುಮಾರು ಎಷ್ಟು ಜನ ಇದ್ರು ಅಂತ ಹೇಳಿ? ಟಿ ದಾಸರಳ್ಳಿಯಿಂದ ಬರ್ತಾಯಿತ್ತು ಸರ್. 43 ಜನ ಮಕ್ಕಳಿದ್ರು. ಅಲ್ಲಿಂದ ದಾಂಡೇಲಿಗೆ ಹೊರಡ್ತಾ ಇದ್ದ ಸರ್. ಸೆಂಟ್ರಲ್ ಹಿಂಗಾಯಿತು ಸರ್. ಅಂದರೆ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಾಯಿದ್ರು? ಅಂದರೆ ಟ್ರಿಪ್ಪಾ ಹೇಗೆ ಅಂತ? ಟ್ರಿಪ್ಪು ಸರ್. 3 ಡೇಸ್ ಟ್ರಿಪ್ಪು. ದಾಂಡೇಲಿಗೆ ಹೋಗ್ತಾ ಇದ್ದೋ ಸರ್ ಫಸ್ಟು. ಅಲ್ಲಿ ಎಷ್ಟು ದಿನ ಪ್ಲಾನ್ ಮಾಡಿದ್ರು ಟ್ರಿಪ್ಗೆ? 3 ಡೇಸ್ ಸರ್. ಓಕೆ, 3 ಡೇಸ್ ಟ್ರಿಪ್ಪು. 3 ಡೇಸ್ ಟ್ರಿಪ್ಪು. ದಾಂಡೇಲಿ ಫಸ್ಟ್ ಹೋಗೋಣ ಅಂತ ಹೋಗ್ತಾ ಇದ್ದೋ. ಸೊ ಆಯಿತು ಸರ್ ಅಷ್ಟೇ. ಅಂದರೆ ಸಂಜೆನೇ ಹೊರಟಿದ್ದು. ಎಷ್ಟು ಗಂಟೆಗೆ ಹೊರಟ್ರಿ? ಎಷ್ಟು ಜನ ಇದ್ರು ಒಳಗಡೆ ಅಂತ? 10:30ಗೆಲ್ಲ ಹೊರಟೋ ಸರ್. 43 ಜನ ಹುಡುಗರು ಇದ್ರು. ಟೀಚರ್ಸ್ ಒಂದು 3 ಜನ ಇದ್ರು ಸರ್ ಅಷ್ಟೇ. ಈ ಇನ್ಸಿಡೆಂಟಲ್ಲಿ ಮಕ್ಕಳಿಗೆ ಯಾರಿಗಾದ್ರು ಆಗಿರ್ಬೋದು, ಟೀಚರ್ಸ್ಗೆ ಏನಾದ್ರು ಸಮಸ್ಯೆ? ಏನೂ ಆಗಿಲ್ಲ ಸರ್. ಸೇಫ್ ಆಗವ್ರೆ. ಅಂದರೆ ಗ್ಲಾಸ್ ಅಷ್ಟೇ ಸರ್ ಇದು ಬಿದ್ದು ಅಷ್ಟೇ ಸರ್. ಇನ್ನೇನು ಆಗಿಲ್ಲ. ಯಾರ ಮಕ್ಳಿಗೂ ಒಂದು ಏಟು ಕೂಡ ಆಗಿಲ್ಲ ಸರ್. ನಮ್ಮ ಬಸ್ಸಲ್ಲ ಯಾರಿಗೂ ಏನೂ ಆಗಿಲ್ಲ. ಅಲ್ಲ, ಆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಒಂದಷ್ಟು ಗಾಯ ಆಗಿದೆ ಅಂತ ಗೊತ್ತಾಯ್ತು. ಎಲ್ಲೆಲ್ಲಾಗಿದೆ ಸರ್? ತಲೆ ಒಂದೇ ಸರ್. ಎಲ್ಲಾಗಿದೆ? ಗ್ಲಾಸ್ ಬಿದ್ದು ತಲೆಗೆ ಏಟಾಯ್ತು. ಬರ್ತಾ ಇದೆ ಹಾಗೆ ಅಂತ ಅದೇನಿಲ್ಲ ಸರ್. ತಲೆಗೆ ಏಟಾಗಿತ್ತು ಸರ್. ಹೋದೆ ಆಸ್ಪತ್ರೆಗೆ ಹೋಗಿದ್ರಾ? ಟ್ರೀಟ್ಮೆಂಟ್ ತೊಗೊಂಡ್ರಾ? ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ಬಂದಿದ್ದೀನಿ ಸರ್ ನಾನು. ಈಗ ಮಕ್ಕಳೆಲ್ಲ ಸೇಫಾಗಿ ಎಲ್ಲಿದ್ದಾರೆ ಅಂತ ಹೇಳಿ ಸರ್ ಕಳಿಸ್ಕೊಟ್ಟಿದ್ದೀವಿ ಸರ್. ನಾವು ಇನ್ನೊಂದು ಬಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ನಾವು. ಸರಿ ಸರ್. ಇದಿಷ್ಟು ಕೂಡ ಪ್ರತ್ಯಕ್ಷವಾಗಿ ಕಂಡಂತಹ ಬಸ್ ಚಾಲಕ ಹೇಳ್ತಾ ಇರುವಂತಹ ಮಾತು. ತಾನು ಕೂಡ ಖುದ್ದಾಗಿ ಬಸ್ನಲ್ಲಿದ್ದವರನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ. ಜೊತೆಗೆ ಪ್ರವಾಸಿಗರಾಗಿ ಒಂದಷ್ಟು ಶಾಲಾ ಮಕ್ಕಳನ್ನ ನಾನು ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೆ. ಆದರೆ ಕೂದಲೆಳೆ ಅಂತರದಿಂದ ಆ ಮಕ್ಕಳನ್ನ ಬಚಾವ್ ಮಾಡಲಿಕ್ಕೆ ನನ್ನಲ್ಲಿ ಯಶಸ್ವಿ ಆಯಿತು. ಸದ್ಯಕ್ಕೆ ಆ ಮಕ್ಕಳನ್ನು ಕೂಡ ಬೇರೊಂದು ಬಸ್ನ ವ್ಯವಸ್ಥೆ ಮಾಡಿ ಟ್ರಿಪ್ಗೆ ಕಳಿಸಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಾಂತಕುಮಾರ್ ಜೊತೆ ಜಗದೀಶ್, TV9 ಚಿತ್ರದುರ್ಗ.